ಹಾಯ್ ಎಲ್ಲರಿಗೆ ನಮಸ್ಕಾರ. ಅತಿ ಸುಲಭವಾಗಿ ಹೋಟೆಲ್ನೇ ಮಾಡ್ತಾರಲ್ರಿ ದೋಸೆ, ಆ ಥರ ದೋಸೆ ಮಾಡೋದು ಹೇಗಂತ ನೋಡೋಣ್ರಿ. ಸುಕ್ಕ ಪಲ್ಯ, ಆಲೂಗಡ್ಡೆ ಸುಕ್ಕ ಪಲ್ಯ ಹೇಗೆ ಮಾಡ್ತಾರಂತ ನೋಡೋಣ. ಈಗ ನಾನು ಸಾರು ರೆಡಿ ಮಾಡಿ ಇಟ್ಕೊಂಡ್ರಿ, ಸುಕ್ಕ ಪಲ್ಯ ರೆಡಿ ಮಾಡಿ ಇಟ್ಕೊಂಡೀನಿ. ಈಗ ನಿಮಗೆ ಆಲೂಗಡ್ಡೆ ಪಲ್ಯ ದೋಸೆ ಮಾಡೋದು ಹೇಗಂತ ತೋರಿಸ್ತೀನಿ ನೋಡಿರಿ. ಕೆಂಪು ಚಟ್ನಿ ಸೌರೀನಿ, ಹೋಟೆಲ್ನಾಗ ಹೆಂಗೆ ಕೊಡ್ತಾರೆ ಕೆಂಪು ಚಟ್ನಿ ಸೌರಿ ಆಲೂಗಡ್ಡೆ ಪಲ್ಯ ಇಟ್ಕೊಡ್ತಾರೆ. ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಪೂರ್ತಿ ಇಡುವೆ ನೋಡಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ಮಾಡೋ ವಿಧಾನ ಹೇಗಂತ ನೋಡೋಣ ಬರ್ರಿ. ನೋಡಿರಿ, ರೇಷನ್ ಅಕ್ಕಿ ತೊಗೊಂಡನಿ. ಇದರಲ್ಲೇ 1 ಗ್ಲಾಸ್ ರೇಷನ್ ಅಕ್ಕಿ ತೊಗೊಂಡನಿ ನೋಡಿರಿ. ಈಗ ತೋರಿಸಿನಲ್ರಿ, ಆ ಗ್ಲಾಸಲ್ಲೇ 1 ಗ್ಲಾಸ್ ಸೋನಾ ಮಸೂರಿ ಅಕ್ಕಿ ತೊಗೊಂಡನಿ. ನೋಡಿರಿ, ಇಷ್ಟು ಕಡಲೆಬೇಳೆ ತೊಗೊಂಡು ಒಂದು ಅರ್ಧ ಕಪ್ ಕಡಲೆಬೇಳೆ ತೊಗೊಂಡು ನೋಡಿರಿ. 1 ಕಪ್ಪಿಗೆ ಒಂದು ಸ್ವಲ್ಪ ಕಮ್ಮಿ ತೊಗೊಂಡ್ರಿ ಕಡಲೆಬೇಳೆ. 1 ಸ್ಪೂನು ಮೆಂತ್ಯಕಾಳು ತೊಗೊಂಡು ನೋಡಿರಿ. ಇವನ್ನ ಈಗ 3 ಸಲ ತೊಳ್ಕೊಂಬರ್ತಾನೆ ರೀ. ಇವನ್ನ ಈಗ 3 ಸಲ ತೊಳ್ಕೊಂಬಂದೇನೆ ರೀ. ಒಂದು ಅರ್ಧ ಗ್ಲಾಸ್ ಉದ್ದಿನ ಬೇಳೆ ತೊಗೊಂಡು ನೋಡಿರಿ. ಈಗ ಇವನ್ನು ತೊಳ್ಕೊಂಬರ್ತಾನೆ ರೀ. ಇದ್ರ ಹಾಕೋಕ್ಕಾಗಲ್ಲ, ಲಕ್ಷ ಆಗಲಿಲ್ಲ ರೀ ನಂಗೆ. ಈಗ ಇವನ್ನು ತೊಳ್ಕೊಂಬರ್ತಾನೆ ರೀ. ತೊಳ್ಕೊಂಬಂತೆ ತೋರಿಸ್ತೀನಿ ನೋಡಿರಿ. ತೊಳ್ಕೊಂಬಂದಾನೆ. ಈಗ ಹೋಗ್ಬೇಕಂತ ಈಗ ಇವು ಮುಳುಗಷ್ಟು ನೀರು ಹಾಕ್ಬೇಕ್ರಿ. ಈಗ ಮತ್ತೆ ನೀರು ಹಾಕ್ಯಂತೀನಿ. ಹಿಂಗೆ ಸವಾನಾಗ ಮಾಡಿ ಮುಳುಗಷ್ಟು ನೀರು ಹಾಕ್ಯಾವಲ್ರಿ. ಈಗ ಒಂದು 4 ತಾಸು ಬಿಡ್ಬೇಕ್ರಿ. 4 ತಾಸು ಬಿಟ್ಟಿಂದ ನೆಂದಿಂದ ಮಿಕ್ಸರ್ ಹಾಕ ತೋರಿಸ್ತೇನೆ ರೀ ನೋಡಿರಿ. ಈಗ 4 ತಾಸು ಆಯ್ತು. ಅಕ್ಕಿ ನೆಂದವನ ನೋಡೋಣ ನೋಡಿರಿ. ಅಕ್ಕಿ ನೆಂದವು, ಉಬ್ಬಿ ಬಂದವು. ಈಗ ಮಿಕ್ಸರ್ ಹಾಕ ತೋರಿಸ್ತೇನೆ ನೋಡಿರಿ. ನೀರು ಓಸಿ ಬಸ್ಕೊಂಬರ್ತೇನೆ ರೀ. ಈಗ ಸ್ವಲ್ಪ ಹಾಕ್ಯಂಡು ಮಿಕ್ಸಿ ಹೊಡ್ಕೊಂಬರೋಣ ರೀ. ಈಗ ನೋಡಿರಿ, ಜಾರ್ನಾಗ ಎಷ್ಟು ಹಾಕ್ಯಂದಾನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ ನೋಡಿರಿ. ನೀರು ಹಾಕಿ ಸಣ್ಣಗೆ ರುಬ್ಕೊಂಬರ್ತೇನೆ ರೀ ನೋಡಿರಿ. ರುಬ್ಕೊಂಬಂದಾನಿ. ಈಗ ಈ ಥರ ಸಣ್ಣಗೆ ಇರ್ಬೇಕ್ರಿ, ನುಚ್ಚಿರ್ಬಾರ್ದು ರೀ, ಸಣ್ಣಗೆ ಇರ್ಬೇಕ್ರಿ. ದೋಸೆಗೆ ಅಂದ್ರೆ ಚಲೋ ಆಕತ್ರಿ. ಈಗ ಈ ದಬ್ರ ಹಾಕ್ಯಂತ ನೋಡಿರಿ. ಹಿಂಗೆ ಓಟು ರುಬ್ಕೊಂಬಂದು ತೋರಿಸ್ತೇನೆ ರೀ. ಈಗ ನೋಡಿರಿ, ಲಾಸ್ಟ್ನಾಗ ಇನ್ನೊಂದು ಸ್ವಲ್ಪ ರುಬ್ಕೊಂಬರೋದೈತಿ. ಈಗ ಒಂದು 2-3 ಮುಟ್ಟಿಗೆ ಮಂಡಕ್ಕಿ ತೊಗೊಂಡ್ರಿ. ಇದನ್ನು ತೋರಿಸ್ಕೊಂಬರ್ತೇನೆ ರೀ. ಈಗ ನೋಡಿರಿ, ನೀರು ಹಿಡ್ಕೊಂಬಂದ ಇವು ನೆನಿಬೇಕ್ರಿ. ನೀರಾಗ ಒಂದು ಸ್ವಲ್ಪ ನೆನೆದಿಂದ ಹಿಂಡಿ ಈಗ ಏನೊಂದು ಸ್ವಲ್ಪ ಮಿಕ್ಸರ್ ಹೊಡೆದೈತಿ ಅಂದಲ್ರಿ, ಅದ್ರಾಗ ರುಬ್ಕೊಂಬರ್ತೇನೆ ರೀ. ಹಾಕ್ಯಂಡ್ರಿ ಅವಲಕ್ಕಿದ್ರೆ ಅವಲಕ್ಕಿನ ಹಾಕ್ಯಬೋದು ರೀ. ಹಿಂಗೆ ಮಂಡಕ್ಕಿದ್ರೆ ಮಂಡಕ್ಕಿನ ಹಾಕ್ಯಬೋದು ರೀ. ಈಗ ನೋಡಿರಿ, ಮಂಡಕ್ಕಿ ನೆಂದವು. ಈಗ ಇವನು ಈ ಥರ ಹಿಂಡ್ಕೊಬೇಕು. ಈ ಥರ ಹಿಂಡ್ಕೊಂಡು ಜಾರಿಗೆ ಹಾಕ್ಯಂತಾನೆ ನೋಡಿರಿ. ಈಗ ಹಿಂಗೆ ಓಸಿ ಹಿಂಡಿ ಹಾಕ್ಯಂಡು ಮಿಕ್ಸರ್ ಹೊಡ್ಕೊಂಬರ್ತಾನೆ ರೀ. ಈಗ ನೋಡಿರಿ, ಓಟು ಮಿಕ್ಸರ್ ಹೊಡ್ಕೊಂಬಂದಾನಿ. ಈಗ 1 ಕಪ್ ಅಕ್ಕಿ ಹಿಟ್ಟು ಹಾಕ್ಯಂತ ನೋಡಿರಿ. ಇದನ್ನೀಗ ಮಿಕ್ಸ್ ಮಾಡ್ಬೇಕ್ರಿ. ಈಗ ಇದನ್ನು ನೀರು ಹಾಕಿಲ್ದಂಗೆ ಮಿಕ್ಸ್ ಮಾಡ್ತೀನಿ ನೋಡಿರಿ. ಈಗ ನೋಡಿರಿ, ಹಿಟ್ಟು ರೆಡಿ ಆಗೈತಿ. ಈಗ ನಾ ಮಾಡಾಕತ್ತೇನಲ್ರಿ, ಸಂಜೆ ಆಗೈತಿ. ಈಗ ನೀವು ರುಬ್ಬಿಟ್ಟನೆಲ್ಲ ಸಂಜೆ ಆಗೈತೆ ರೀ. ಬೆಳಗ್ಗೆ ಎದ್ದು ದೋಸೆ ಮಾಡೋದು ತೋರಿಸ್ತೀನಿ ರೀ. ಈಗ ಇದನ್ನು ಬಾಯಿ ಮುಚ್ಚಿ ಇಟ್ಬಿಡೋಣ ರೀ.
ಬೆಳಗ್ಗೆ ನಿಮಗೆ ದೋಸೆ ಮಾಡೋದು ತೋರಿಸ್ತೀನಿ ರೀ. ಈಗ ದೋಸೆ ಹಿಟ್ಟು ರಾತ್ರಿ ರುಬ್ಬಿಟ್ಕೊಂಡಿದ್ವಲ್ರಿ, ಈಗ ಉಬ್ಬೈತಿನ ನೋಡೋಣ ಬರ್ರಿ. ನೋಡ್ರಿ ಎಷ್ಟು ಮಸ್ತ್ ಉಬ್ಬೈತಿ. ಈಗ ಇದನ್ನು ಮಿಕ್ಸ್ ಮಾಡ್ಬೇಕ್ರಿ. ನೋಡ್ರಿ ಇಷ್ಟು ಬರಬ್ರಿ, ಎಷ್ಟು ಮಸ್ತ್ ಉಬ್ಬೈತಿ ನೋಡ್ರಿ, ಹೂವು ಅದಂಗೆ ಐತಿ. ಇದನ್ನು ಮಿಕ್ಸ್ ಮಾಡಿ ನಮಗೆ ಎಷ್ಟು ಹಿಟ್ಟು ಬೇಕು ಅಷ್ಟೇ ತಗೋಬೇಕ್ರಿ. ಸೋಡಾ ಹಾಕ್ಲಿಲ್ದಂಗೆ ಉಪ್ಪು ಹಾಕ್ಲಿಲ್ದಂಗೆ ಇಟ್ಟರೆ ಮತ್ತು ಸಾಯಂಕಾಲ ಮಕ್ಕಳು ಶಾಲೆಯಿಂದ ಬರ್ತಾರಲ್ರಿ, ಮತ್ತು ಅವಾಗ ಮಮ್ಮಿ ದೋಸೆ ಮಾಡಿಕೊಡು ಅಂದ್ರೆ ಮತ್ತು ಅವಾಗ ಮಾಡಿಕೊಡಕ್ಕೆ ಬರ್ತೈತೆ ರೀ. ಹಂಗೆ ಹಿಟ್ಟಿಟ್ಟು ಅಷ್ಟು ಮಿಕ್ಸ್ ಮಾಡಿಟ್ರೆ ಹುಳಿ ಬರ್ತೈತೆ ರೀ ಹಿಟ್ಟು. ಸೋಡಾ ಹಾಕಿದ್ರೆ ಉಪ್ಪು ಹಾಕಿದ್ರೆ ಹುಳಿ ಬರ್ತೈತೆ ರೀ, ಹಂಗೆ ಇಟ್ಟರೆ ಹುಳಿ ಬರಲ್ಲ ರೀ. ಈಗ ನೋಡ್ರಿ ಮಿಕ್ಸ್ ಆಗೈತಿ. ನಮಗೆ ಎಷ್ಟು ಹಿಟ್ಟು ಬೇಕು ಅಷ್ಟು ತಕ್ಕಂತೀನಿ ನೋಡ್ರಿ. ನಾವು ಭಾಳ ಜನ ಅದಾವೆ ಅಂದರೆ ಅಷ್ಟು ಸೋಡಾ ಉಪ್ಪು ಹಾಕ್ಕೊಂಡು ಅಷ್ಟು ಬೆಳಗ್ಗೆ ಮಾಡ್ಬೋದು ರೀ. ನಾವು ಸ್ವಲ್ಪ ಜನ ಇದ್ರೆ ಸಾಯಂಕಾಲ ಮಕ್ಕಳು ಬಂದಾಗ ಮಾಡಿಕೊಡಕ್ಕೆ ನಡಿತೈತೆ ರೀ. ಈಗ ನಾ ಇಷ್ಟು ಹಿಟ್ಟು ತಗೊಂಡ್ರಿ, ಹಿಂದ್ಯಾಗ ಮಾಡೋದು ತೋರಿಸ್ತೇನೆ ರೀ ನಿಮ್ಗೆ. ಆಲೂಗಡ್ಡಿದು ಈಗ ಮಾಡೋ ಇದನ್ನು ತೋರಿಸ್ತೇನೆ ನೋಡ್ರಿ. ಈಗ ಎಣ್ಣೆ ಹಾಕ್ಯಂದನ್ರಿ. ಈಗ ನೋಡ್ರಿ ಎಣ್ಣೆ ಕಾದತಿ, ಸಾಸಿವೆ ಜೀರಿಗೆ ಹಾಕ್ಯಂತಾನೆ ನೋಡ್ರಿ. ಈಗ ಕರಿಬೇವು ಹಾಕ್ಯಂತಾನೆ ನೋಡ್ರಿ. ನಾ ಇಲ್ಲೇ 2 ಮೆಣಸಿನ್ಕಾಯಿ ಹಾಕಿದ್ದೀನಿ ನೋಡ್ರಿ, 2 ಮೆಣಸಿನ್ಕಾಯಿ ಹಾಕ್ಯಂತೀನಿ. ಈರುಳ್ಳಿ ಹಾಕ್ಯಂತಾನೆ ನೋಡ್ರಿ. ಈಗ ಇದನ್ನು ಮಿಕ್ಸ್ ಮಾಡ್ತಾನೆ ನೋಡ್ರಿ. ಅದು ಸ್ವಲ್ಪ ಉರಿ ಸಣ್ಣ ಇಡ್ಬೇಕು ರೀ. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗ್ಬೇಕು. ಒಂದು ಸ್ವಲ್ಪ ಉಪ್ಪು ಹಾಕ್ಯಂತಾನೆ ನೋಡ್ರಿ, ಅಂದ್ರೆ ಲಘು ಈರುಳ್ಳಿ ಬೆಂದು ಬರ್ತದೆ. ಕಲರ್ ಲಘು ಚೇಂಜ್ ಆಗ್ತದೆ ಈರುಳ್ಳಿ ಆದರೆ ಉಪ್ಪು ಹಾಕಿದ್ರೆ. ನೋಡ್ರಿ ಈಗ ಈರುಳ್ಳಿ ಬೆಂದೈತಿ. ಆಲೂಗಡ್ಡಿನ ಕುದಿಸಿ ಫ್ರೆಶ್ ಮಾಡಿ ಇಟ್ಕೊಂಡ್ರಿ. ಈಗ ಹಾಕ್ಯಂತಾನೆ. ಆಗಲೇ ಒಂದು ಸ್ವಲ್ಪ ಉಪ್ಪು ಹಾಕ್ಯವಲ್ರಿ, ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಯಂತಾನೆ ನೋಡ್ರಿ. ಕಲ್ಲರಿಗೆ ಎಷ್ಟು ಬೇಕು ನೋಡಿ ಅಷ್ಟು ಅರ್ಶಿನ ಪುಡಿ ಹಾಕ್ಯಾರ. ಈಗ ಕೊತ್ತಂಬರಿ ಹಾಕ್ಯಂತಾನೆ ನೋಡ್ರಿ. ಇದನ್ನು ಮಿಕ್ಸ್ ಮಾಡ್ಬೇಕ್ರಿ. ಈಗ ನೋಡ್ರಿ ಇದನ್ನು ಮಿಕ್ಸ್ ಮಾಡೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಯಂತಾನೆ ನೋಡ್ರಿ. ಗಟ್ಟಿ ಇರ್ಬೇಕ್ರಿ ಇದು. ದೋಸೆ ತಿನ್ನೋದಲ್ರಿ ಪಲ್ಯ ಗಟ್ಟಿ ಇರ್ಬೇಕು. ಒಂದು ಸ್ವಲ್ಪ ಉಪ್ಪು ಕುಡಿಕೆಲೆ ಅಂದು ಒಂದು ಹನಿ ನೀರು ಹಾಕಿ ಮಿಕ್ಸ್ ಮಾಡೋದ್ರಿ. ಈಗ ಇನ್ನೊಮ್ಮೆ ಸವನೆ ಮಿಕ್ಸ್ ಮಾಡ್ತಾನೆ ರೀ. ನೋಡ್ರಿ ಸುಕ್ಕ ಪಲ್ಯ ರೆಡಿ ಆಗೈತಿ. ನೋಡ್ರಿ ಸುಕ್ಕ ಪಲ್ಯ ರೆಡಿ ಆಗೈತಿ ದೋಸೆ ತಿನ್ನಕ್ಕೆ. ಈಗ ಬೆಂದೈತ್ರಿ, ಇದು ಒಂದು 5 ನಿಮಿಷ ಬೆಂದೈತಿ. ಈಗ ಗ್ಯಾಸ್ ಆರಿಸ್ಕೊಂಡು ದೋಸೆ ಮಾಡೋದು ತೋರಿಸ್ತೇನೆ ರೀ. ನೋಡ್ರಿ ಹೀಗೆ ಹಿಟ್ಟು ತಗೊಂಡಿದ್ನಲ್ರಿ, ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಯಂತಾನೆ ನೋಡ್ರಿ. ಅದು ಎಷ್ಟು ಹಿಡಿದೈತೆ ನೋಡಿ ಅಷ್ಟು ಉಪ್ಪು ಹಾಕ್ಯಬೇಕ್ರಿ. ಈಗ ಒಂದು ಸ್ವಲ್ಪ ಸೋಡಾ ಹಾಕ್ಯಂತಾನೆ ನೋಡ್ರಿ. ಈಗ ಅದ್ರ ಮ್ಯಾಗ ಒಂದು ಸ್ವಲ್ಪ ಒಂದು ಹನಿ ನೀರು ಹಾಕ್ಯಂತಾನೆ ನೋಡ್ರಿ. ಈಗ ಚಮಚಲ್ಲೇ ಸವಾನಾಗ ಮಿಕ್ಸ್ ಮಾಡ್ಕೊಬೇಕ್ರಿ. ಹದ ಇಷ್ಟ ಇರ್ಬೇಕ್ರಿ ಇದು ದೋಸೆ ಹಾಕಕ್ಕೆ, ತೀರ ಆಳಕ್ಕಿರಬಾರ್ದು. ಈಗ ಇದು ಮಿಕ್ಸ್ ಆಗೈತಲ್ರಿ, ಈಗ ದೋಸೆ ಹಾಕೋದು ತೋರಿಸ್ತೇನೆ ರೀ. ನೋಡ್ರಿ ಉರಿ ಸಣ್ಣ ಇಟ್ಟನ್ರಿ, ಹಂಚ್ಕಾದೈತಿ. ಒಂದು ಸ್ವಲ್ಪ ಹಿಂಗೆ ಎಣ್ಣೆ ಹಚ್ಕೊಂಡು ಈರುಳ್ಳಿ ತೊಗೊಳನ್ರಿ. ಈರುಳ್ಳಿಗೆ
ಒಂದು ಸುತ್ತಲೂ ಕೈ ಇಡಬೇಕು. ಈಗ ದೋಸೆ ಹಾಕ್ತೀನಿ ನೋಡಿರಿ. ಒಂದು ಸ್ವಲ್ಪ ಆಗಲೇ ಸಕ್ಕರೆ ಹಾಕಿದ್ದಿಲ್ಲ ರೀ, ಸಕ್ಕರೆ ಹಾಕಿ ಕಲಸ್ಕೊಂಡನಿ. ಈಗ ದೋಸೆ ಹಾಕ್ತೀನಿ ನೋಡಿರಿ. ನಮಗೆ ದಪ್ಪ ಬೇಕಂದ್ರೆ ದಪ್ಪ ಹಾಕ್ಕೋಬೋದು, ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಹಾಕ್ಕೋಬೋದು. ಈಗ ಮೀಡಿಯಮ್ ಇಟ್ಟಂದ್ರಿ ಊರಿನ. ಈಗ ಎಣ್ಣೆ ಹಾಕ್ಯಂತ ನೋಡಿರಿ. ಈಗ ನೋಡಿರಿ ಉರಿ ಸಣ್ಣ ಇಟ್ಟನಿ, ಬೇಸಾಕತ್ತೀನಿ. ನಾನು ಕೆಂಪು ಚಟ್ನಿ ಮಾಡಿಟ್ಟೇನಿ ರೀ. ಕೆಂಪು ಚಟ್ನಿನ ದೋಸೆಗೆ ಅಂಗಡಿಯಾಗ ಹೋಟೆಲ್ನಾಗ ಸವ್ರು ಕೊಡ್ತಾರಲ್ರಿ, ಹಂಗೆ ಸವ್ರು ತೋರಿಸ್ತಾನೆ ನೋಡಿರಿ. ಹಿಂಗೆ ಈಗ ನೋಡಿರಿ ಚಟ್ನಿ ಹಚ್ಚೀನಿ. ಹಿಂಗೆ ಆಲೂಗಡ್ಡೆ ಪಲ್ಯ ಇಡ್ತಾರೆ ರೀ ಹೋಟೆಲ್ನಾಗ, ಇಟ್ಟು ಹಿಂಗೆ ಸರ್ವ್ ಮಾಡಿ ಕೊಡ್ತಾರೆ. ನೋಡಿರಿ ಎಷ್ಟು ಮಸ್ತ್ ಬಂದೈತಿ ಕಲರು. ನೋಡಿರಿ ಎಷ್ಟು ಮಸ್ತ್ ಬಂದೈತಿ ದೋಸೆ. ಈಗ ಇನ್ನೊಂದು ಮಾಡೋದು ತೋರಿಸ್ತೇನೆ ರೀ ನಿಮ್ಗೆ. ನೋಡಿರಿ ಈಗ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ಯಂತೇನೆ ರೀ. ಮತ್ತು ಈರುಳ್ಳಿಲೆ ಈಗ ದೋಸೆ ಹಾಕ್ಯಂತ ನೋಡಿರಿ. ಬುಡ್ದಾಗ ಎಣ್ಣೆ ಹಚ್ಚಿರ್ತೀವಲ್ಲ ರೀ, ಅದಕ್ಕೆ ಆ ಥರ ಬರ್ತೈತೆ ರೀ ಹಿಟ್ಟು. ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಯಬೇಕು. ಈಗಾಗಲೇ ಇದು ಒಂದು ಮೈ ಬೇಯಿಸೀನಿ ರೀ. ಇದನ್ನು 2 ಮೈ ಬೆಂದು ತೋರಿಸ್ತಾನೆ ರೀ ಬೇಯಿಸಿ. ನಾವು 2 ಮೈ ಬೇಕಂದ್ರೆ 2 ಮೈನೂ ಬೇಯಿಸ್ಬೋದು ರೀ. 2 ಕಡೆ ಬೇಯಿಸ್ಬೋದು. ಒಂದು ಕಡೆ ಬೇಯಿಸ್ಬೇಕಂದ್ರೆ ಒಂದು ಕಡೆನೂ ಬೇಯಿಸ್ಬೋದು ರೀ. ಸುಕ್ಕ ಪಲ್ಯ, ಕೆಂಪು ಚಟ್ನಿ ಮಸ್ತ್ ರೀ. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತದೆ ನೋಡಿರಿ. ಈಗ ಹೊಳೆ ಸಿಗ್ತಾನೆ ನೋಡಿರಿ. ನೋಡಿರಿ ಈಗ 2 ಕಡೆ ಬಂದೈತಿ. ಈಗ ಸರ್ವ್ ಮಾಡಿ ತೋರಿಸ್ತಾನೆ ರೀ. ನೋಡಿರಿ ಇಷ್ಟ ಸುಲಭವಾಗಿ ಮನ್ಯಾಗ ದೋಸೆ ಸುಕ್ಕ ಪಲ್ಯ, ಆಲೂಗಡ್ಡೆ ಸುಕ್ಕ ಪಲ್ಯ ಮಾಡ್ಬೋದು ರೀ. ಮಾಡ್ಕೊಂಡು ತಿನ್ಬೋದು. ನೋಡಿರಿ ಎಷ್ಟು ಮಸ್ತಾಗೈತಿ ಚಟ್ನಿ ಹಚ್ಚಿದ್ದು. ನಾನು ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ಎಲ್ಲರಿಗೆ ನಮಸ್ಕಾರ.